ನಮಗೆಷ್ಟು ಇಲ್ಲಿ ಜೀವನ ಮಾಡ್ಲಿಕ್ಕೆ ಹಕ್ಕಿದೆಯೋ ಅದಕ್ಕಿಂತ ಹೆಚ್ಚು ಹಕ್ಕು ನಿಸರ್ಗಕ್ಕಿದೆ. ನಮ್ಗೆ ಯಾವಾಗಲೂ ಈಗ ಒಂದು ಕತ್ತಿ ಕೊಡಲಿ ಹಿಡಿದಾಗ ನಾವು ಕಡಿತಾ ಇರೋದು ಇದು ಜಗತ್ತಿನ ಕೊನೆಯ ಗಿಡ ಏನೋ ಕೊನೆಯ ಮರ ಏನೋ ಅನ್ನೋಂಥ ಭಾವನೆ. ಬ್ಯಾಂಕಿಗೆ ಹೋದೆ, ಲೋನ್ ಬೇಕು ಅಂತಂದೆ, ಪಾಸ್ಬುಕ್ ಕೊಡು ಅಂದರು. ಪಾಸ್ಬುಕ್ ನೋಡಿದರು, ಅವ್ರ ಮ್ಯಾನೇಜರ್ ಹಿಂಗೆ ಬೀಸಾಕಿದ್ರು. ನಂಗೆ ಇವತ್ತಿಗೂ ನೆನಪಿದೆ. ಈ ಜಾಗ ಕೊಡ್ತಾರೆ ಅಂತ ನನ್ನೊಬ್ಬರು ಸ್ನೇಹಿತರು ಹೇಳಿದರು, ಕಾವ್ಯ ನೀನು ದುಡ್ಡು ಎಷ್ಟಿದೆ ಮನೇಲಿ ಎಲ್ಲ ಸೇರಿಸ್ಕೊಡು ಅಂತಂದೆ. ಎಲ್ಲ ಮನೆಯನ್ನು ಹುಡುಕಿದಾಗ ಒಂದು 200 ರೂಪಾಯಿ ಉಳಿತು. 1.5 ವರ್ಷ ನಾನೇ ಅಡುಗೆ ಮಾಡೋದು, ನಾನೇ ಪಾತ್ರೆ ತೊಳೆಯೋದು, ನಾನೇ ಇದು ಬೆಡ್ ಹಾಕೋದು, ಟಾಯ್ಲೆಟ್ ತೊಳೆಯೋದು. ಸರ್ ಏನೋ ತಂದ್ರಿ ಸರ್ ಹರ್ಬಲ್ ಟೀ. ಈ ಕಾಡು ಮನೆಗೆ ಬಂದಾಗ ಈ ಒಂದು ಹರ್ಬಲ್ ಟೀ ನೀವು ಕುಡ್ದಿಲ್ಲ ಅಂದರೆ ನಿಮ್ಮ ಇಡೀ ಕಾಡು ಮನೆಯ ಒಂದು ಇದಿದೆಯಲ್ಲ ಅದು ಅಪೂರ್ಣ, ವಿಸಿಟೇ ಅಪೂರ್ಣ ಅಲ್ವಾ? ಅಲ್ಲ ನಿಮ್ಗೊಂದೇ ಅಲ್ಲ, ಎಸ್ ನನಗೂ ತಂದಿದ್ದೀನಿ, ನಿಮ್ಮ ಸಹಪಾಠಿಗಳು ಯಾರಿದಾರಲ್ಲ ಅವರಿಗೂ ಒಂದೊಂದು ಸಿಪ್ ತಂದಿದ್ದೀನಿ. ಓಕೆ, ಚೇರ್ಸ್ ಮಾಡ್ಬಿಡು. ಓಹೋ ಹೌದಾ, ನಮ್ಗೆ ಹಗಲೊತ್ತಿಗೆ ಹಂಗೆ ಮಾಡೋದು ಗೊತ್ತಿಲ್ಲ. ವಾಯ್ಸ್ ಜಗಲಿ ಹಕ್ಕೆವಳ್ಳಿ ಭಾಗವತ್ಗೆ ಅಂತೇವೆ ನಾವು. ಇದಕ್ಕಾ ಇದೆ ಜಗಲಿ ಭಾಗವತ್ಗೆ ಈಗ ಅಲ್ಲ. ಸರ್ ಈಗ ನನಗೆ ಮೊದಲನೇ ಪ್ರಶ್ನೆ ಏನು ಅಂದರೆ ಕಾಡಿದ್ದು. ಇಲ್ಲಿ ಬಂದಮೇಲೆ ನೀವು ಕಾಡು ಮನೆ ಬಹಳ ಸಹಜವಾಗಿದೆ. ಒಂದು ಹುಲ್ಲು ಕೂಡ ತೆಗಿಲಿಲ್ಲ ನೀವು. ಅಲ್ಲೆಲ್ಲ ಒಂದು ಕ್ಯಾಂಪ್ ಫೈರ್ ಅಂತ ಅಲ್ಲಿದೆ. ಈಗ ಮಳೆಗಾಲದಲ್ಲಿ ಕ್ಯಾಂಪ್ ಫೈರ್ ಹಾಕ್ಲಿಕ್ಕೆ ಆಗೋದಿಲ್ಲ ಬಿಡಿ. ಮತ್ತು ಈಗ ನಿಮಗೆ ಅದರ ಬಗ್ಗೆ ಆಸಕ್ತಿನೂ ಹೆಚ್ಚಿದ್ದಂಗಿಲ್ಲ, ಯಾಕೆಂದರೆ ಕಾಡಿಗೆ ಈ ಬೆಂಕಿಯ ಪ್ರಾಬ್ಲಮ್ ಆಗೋದಬಾರ್ದು ಅಂತ. ಅಲ್ಲೂ ಕೂಡ ಕೂತ್ಕೊಳ್ಳೋ ವ್ಯವಸ್ಥೆ ಅಲ್ಲೆಲ್ಲ ಸುತ್ತಲೂ ಕಟ್ಟಿದ್ದೀರಿ. ಅದರಲ್ಲೂ ಈ ಹುಲ್ಲು ಹಸಿ ಎಲ್ಲ ಬೆಳೆದಿದೆ. ಇದೇನು ಫುಕುವೋಕನ ಸಹಜ ಕೃಷಿಯ ಪ್ರಭಾವ ಅಥವಾ ಏನು ಇದರ ಹಿಂದೆ ಇರೋ ಚಿಂತನೆ ಏನು? ಏನಿಲ್ಲ ಸರ್, ನನಗಿಷ್ಟೇ ಗೊತ್ತಿರೋದು, ನಾವು ಭೂಮಿ ಮೇಲೆ ಹುಟ್ಟೋಕ್ಕಿಂತ ಮೊದಲೇ ಇವೆಲ್ಲ ಭೂಮಿ ಮೇಲೆ ಇದ್ದು ಅನ್ನೋದು. ಅಂದರೆ ನಮಗೆಷ್ಟು ಇಲ್ಲಿ ಜೀವನ ಮಾಡಲಿಕ್ಕೆ ಹಕ್ಕಿದೆಯೋ ಅದಕ್ಕಿಂತ ಹೆಚ್ಚು ಹಕ್ಕು ನಿಸರ್ಗಕ್ಕಿದೆ. ಅದು ಇನ್ಸೆಕ್ಟ್ ಇರ್ಬೋದು, ಹುಲ್ಲಿರ್ಬೋದು, ಅಥವಾ ಬಳ್ಳಿ ಇರ್ಬೋದು, ಮರ ಇರ್ಬೋದು. ಹಾಗಾಗಿ ನಾನು ಕಾಡು ಮನೆ ಮಾಡಿದ ದಿವಸದಿಂದ 2006ರಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದೆ. ಆ ದಿವಸದಿಂದ ನಾನು ಒಂದೇ ಒಂದು ಹುಲ್ಲನ್ನು ಕೀಳೋದನ್ನು ಬಿಟ್ಬಿಟ್ಟೆ. ಇನ್ನೊಂದು ಕಾರಣ ನಿಮಗೊಂದು ಹೇಳಿಬಿಡ್ತೀನಿ. ನಾನು 10th ಫೇಲ್ ಆಗಿದ್ದೆ. 3 ಸಬ್ಜೆಕ್ಟ್ನಲ್ಲಿ ನಾನು ಫೇಲ್ ಆಗಿದ್ದೆ. ಆವಾಗ ಒಂದು ಪುಸ್ತಕ ಓದ್ತಾ ಇದ್ದೆ. ಯಾಕಂದ್ರೆ ನಾನು 10th ಫೇಲ್ ಆಗೋದಂದ್ರೆ ಮರಾಠಿಲಿ ನಮ್ಗೆ ಕಲಿಸ್ತಾಯಿದ್ರು, ಕನ್ನಡದಲ್ಲಿ ಬರಿಬೇಕಾಗಿತ್ತು. ನಮಗೆ ಏನು ಮರಾಠಿ ಅಕ್ಷರ ಜ್ಞಾನ ಇರಲಿಲ್ಲ, ಹಾಗಾಗಿ ಫೇಲ್ ಆಗಿತ್ತು. ಆವಾಗ ಒಂದು ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ಯಾರೋ ಹೊರದೇಶದಲ್ಲಿ ಒಬ್ಬ ವ್ಯಕ್ತಿ ಒಂದು ಜಾಗ ತೊಗೊಂಡ, 16 ಎಕರೆ ಜಮೀನನ್ನು ತೊಗೊಂಡ. ಅವನು 16 ಎಕರೆ ಜಾಗ ತೊಗೊಂಡು ಇಡೀ ಕಾಡನ್ನು ಕಡ್ದವನು. ಅಂದರೆ ಕೃಷಿ ಮಾಡೋ ಸಲುವಾಗಿ ಆ ಭೂಮಿಯನ್ನು ಕ್ಲೀನ್ ಮಾಡ್ತಾ ಹೋದವನು. ಕ್ಲೀನ್ ಮಾಡ್ತಾ ಹೋಗ್ತಾ ಇದ್ದಂತೆ ಅವನು ಒಂದು ದೊಡ್ಡ ಮರ ಇತ್ತಲ್ಲಿ. ಆ ಮರವನ್ನು ಕಟ್ ಮಾಡಬೇಕಾಗಿತ್ತು. ಈ ಕೆಲಸದಿಂದ ಅಷ್ಟು ದೊಡ್ಡ ಗರಗಸ ಇಲ್ಲಾಗಿತ್ತು. ಸ್ಪೆಷಲ್ ಆರ್ಡ್ರ್ ಕೊಟ್ಟು ಗರಗಸ ಮಾಡಿಸ್ಕೊಂಬಂದ. ಆ ಮರವನ್ನು ಕಡ್ದ ಅವನು, ಬೀಳಿಸ್ದ. 6 ತಿಂಗಳ ನಂತರ ಅದೇ ರೂಟಲ್ಲಿ ಒಂದು ವಿಜ್ಞಾನಿಗಳ ತಂಡ ಹೋಗ್ತಾ ಇತ್ತು, ಸಂಶೋಧಕರು ಮಾಡ್ತಾ ಹೋಗ್ತಾಯಿದ್ರು. ಆ ಮರವನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಯಿತು. ಏನಪ್ಪ ಇದು ಮರ ಅಂತ ಅದ್ರದ್ದು ಇದೆಲ್ಲ ತೆಗೆದು ಎಲ್ಲ ಇದು ಮಾಡಿದಾಗ ಅದು ಜಗತ್ತಿನ ಕೊನೆಯ ಮರ ಆಗಿತ್ತು ಒಂದು. ಆಮೇಲೆ ಅದ್ರ ಜೀನ್ಸ್ ಎಲ್ಲ ಏನನ್ನೋ ತೆಗೆದು ಅವರು ಮತ್ತೆ ಹೊಸದು ಮಾಡೋಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಮಾಡಿದರು. ಅದು ಆಗಲ್ಲ ಅಂತ ಆಯಿತು. ಆವಾಗಿಂದ ನಾನು ಸುಮ್ಮನೆ ಇಲ್ಲಿ ಕಾಡಲ್ಲೆಲ್ಲ ಓಡಬೇಕಾದ್ರೆ ಒಂದು ಕತ್ತಿ ಹಿಡ್ಕೊಂಡು ಓಡಾಡ್ತಿದ್ದೆ. ಸುಮ್ಮನೆ ನಮ್ಮದೊಂದು ಚಟ ಅದು. ಸುಮ್ಮನೆ ಏನೋ ಟೊಂಗೆ ಕಂಡ್ರೆ ಕಚ್ಚಂತ ಕಡೋದು, ಆಮೇಲೆ ನಾವು ದಾರಿ ಮಾಡ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಯಾವಾಗ ಅದನ್ನು ಓದಿದ್ನಲ್ಲ ಅದೇ ದಿವಸ ನಾನು ನಿರ್ಧಾರ ಮಾಡಿದೆ, ನನಗೆ ಯಾವಾಗಲೂ ಈಗ ಒಂದು ಕತ್ತಿ ಕೊಡಲಿ ಹಿಡಿದಾಗ ನಾವು ಕಡಿತಾ ಇರೋದು ಇದು ಜಗತ್ತಿನ ಕೊನೆಯ ಗಿಡ ಏನೋ ಕೊನೆಯ ಮರ ಏನೋ ಅನ್ನೋಂಥ ಭಾವನೆ ಬಂತು. ಅದು ನನ್ನ ಬದುಕಿನ ಒಂದು ಟರ್ನಿಂಗ್ ಪಾಯಿಂಟ್. ನಿಜ ಹೇಳಬೇಕಂದ್ರೆ ನಾನು ಫೇಲ್ ಆಗಿದ್ದು ಒಂದು ಕಡೆ ಬೇಜಾರಾಯಿತು, ಇಲ್ಲ ಅಂತಲ್ಲ. ನಮ್ಮ ಅಪ್ಪ ನಾನು ಫೇಲ್ ಆದೆ ಅಂತೇಳಿ ಎಲ್ಲ ಕಡೆ ಹೋಗಿ ಹೇಳಿದರು, ನನ್ನ ಮಗ ಫೇಲು ಅಂತ. ನನಗೆ ಸಿಟ್ಟು ಬಂತ. ಅಪ್ಪ ಯಾವಾಗಲೂ ಫೇಲ್ ಆಗಿದ್ದಲ್ಲ ಖುಷಿ ಪಡಲ್ಲಲ್ಲ, ಯಾಕೆ ಹೀಗೆ ಅಂತ. ಇಲ್ಲಿ ಏನಂದರೆ ಪಾಸ್ ಆದ್ರೆ ಅವನು ಗೋವಾಕ್ಕೋ ಇನ್ನೆಲ್ಲಿಗೋ ಕೆಲಸಕ್ಕೆ ಹೋಗ್ಬಿಡ್ತಾನೆ, ಊರು ಬಿಟ್ಟು ಹೋಗ್ಬಿಡ್ತಾನೆ. ಆ ಕಾಲದ ವಿಚಾರ ಹೇಳ್ತಾರೆ. ಫೇಲ್ ಆದರೂ ಮಗ ನನ್ನ ಜೊತೆ ಇರ್ತಾನೆ, ಮನೇಲಿ ಇರ್ತಾನೆ ಅಂತ. ಹಾಗಾಗಿ ನಾನು ಅಪ್ಪನಿಗೆ ಆವಾಗಲೇ ಹೇಳಿದ್ದೆ, ಅಪ್ಪ ನಾ ಫೇಲ್ ಆದೆ ಅಂತ ನೀವು ಮುಂದೆ ಹೋಗ್ತೀನಿ, ಕಲಿತು ಊರು ಬಿಡ್ತೀನಿ ಅಂತ ಯೋಚನೆ ಮಾಡಬೇಡಿ. ನಾನು
ಎಷ್ಟಾಗುತ್ತೆ ಅಷ್ಟು ಕಲಿತೀನಿ, ಆದರೆ ನಿಮ್ಮ ಜೊತೆನೇ ಕೊನೆಯವರೆಗೂ ನಾನು ಇದೇ ಊರಲ್ಲಿ ಇರ್ತೀನಿ ಅನ್ನುವಂಥ ಮಾತು ಕೊಟ್ಟಿದ್ದೆ. ಹಾಗೆ ನನ್ನ ಬದುಕು ಸ್ಟಾರ್ಟ್ ಆಗಿರುವಂಥದ್ದು. ಆವಾಗ ನಾನು ಹೇಳಿದ್ನಲ್ಲ ನಿಮಗೆ, ಹಾಗಾಗಿ ನಾನು ಇಲ್ಲಿ ಇರುವಂಥ ಕಾಡು ಮನೆಯಲ್ಲಿರುವಂಥ ಒಂದು ಹುಲ್ಲು ಕೂಡ ನಾನು ಕೀಳ್ತಾ ಇಲ್ಲ, ಇವತ್ತಿಗೂ ಹಾಳು ಮಾಡೋದಿಲ್ಲ. ನನಗೆ ಬೇಜಾರಾಗುತ್ತೆ, ಯಾರಾದರೂ ಬಂದವ್ರು ಸುಮ್ಮನೆ ಓ ಈ ಎಲೆನ ಈ ಇದೆ ಅಂತ ಟೊಂಗೆ ಮುರಿದು ಬಿಡ್ತಾರೆ. ಹೌದು, ನಂದೆಲ್ಲ ಬಟ್ಟು ಮುರಿದ್ರೇನೋ ಅನ್ನೋಷ್ಟು ನೋವಾಗುತ್ತೆ. ಸೊ ಅದರ ಈ ಕಾನ್ಸೆಪ್ಟಲ್ಲಿ ನೀವು ಹೊರಟಿರೋದು. ಬಟ್ರೆ ಈಗ ಈ ಕಾಡು ಮನೆಯ ಚಿತ್ರಣ ನಿಮ್ಮ ತಲೆಗೆ ಬರುವ ಪೂರ್ವದಲ್ಲಿ ನಿಮ್ಮ ಮನೆ ವಾತಾವರಣ ಹೇಗಿತ್ತು? ಸರ್, ನಾನು ಓದಿದ್ಲ, ನಾನು ಕಾನೂನು ಪದವಿ ಓದಿದ್ದಕ್ಕೆ ನನಗೆ ಒಂದು ಏನು ಹೆಲ್ಪ್ ಆಯಿತು ಅಂದರೆ, ಈ ಹಳ್ಳಿಲಿ ಯಾರು ಹೆಣ್ಣು ಕೊಡೋದಿಲ್ಲ. ನನ್ನ ಹೆಂಡ್ತಿನೂ ಇವ್ ವಕೀಲ ಆಗ್ತಾನಂತ ಮದುವೆ ಆದ್ಲು, ನಮ್ಮ ಮಾವ ಇವನು ಒಂದು ವಕೀಲ ಆಗ್ತಾನಂತ ಹೆಣ್ಣು ಕೊಟ್ಟರು. ಅಂದರೆ ಜಸ್ಟ್ ನಿಮಗೆ ತಮಾಷೆಗೆ ಹೇಳೋದು. ಗೊತ್ತಾಯಿತು. ನಾನು ಆವಾಗಲೇ ಹೇಳಿದ್ದೆ, ನಾ ಏನು ಕೋರ್ಟಿಗೆಲ್ಲ ಹೋಗೋನಲ್ಲ, ಮತ್ತೆ ನಾನು ಇಲ್ಲೇ ಇರೋನು ಅಂತ. ಓದಿದ್ದು ಕಾನೂನು ಪದವಿ, ಮದುವೆ ಆದೆ. ನರಸಿಂಹ ಭಟ್ಟ LLB. ಸುಮ್ಮನೆ ಹೇಳ್ಕೊಳ್ಳಿಕ್ಕೆ ಅದು, ನಾನೇನು ಅದರಲ್ಲಿ ಇದಿಲ್ಲ, ನನಗೆ ಹೆಚ್ಚು ಇಂಟ್ರೆಸ್ಟ್ ಇಲ್ಲ, ಜ್ಞಾನಕ್ಕಾಗಿ ತಿಳ್ಕೊಂಡಿದ್ದು. ಮದುವೆ ಆದಮೇಲೆ ಜೀವನ ಸಾಗಿಸ್ಬೇಕಲ್ವ. ಮತ್ತು ನಿಮ್ಗೆ ಗೊತ್ತು, ಈ ಥರ ನಾವು ಕಲ್ತು ಊರಿಗೆ ಬಂದರೆ ನಮಗೆ ಅಷ್ಟು ಕಿಮ್ಮತ್ತು ಇರೋದಿಲ್ಲ. ಬಹುಶಃ ಇವನು ಫೇಲ್ ಆದ್ನೇನೋ ಅಂತ ಹೇಳೋರು ಜಾಸ್ತಿ. ಅಥವಾ ಇವ ವಕೀಲಿಕೆ ಮಾಡೋಕೆ ಬರುವುದಿಲ್ಲ ಕಾಣುತ್ತೆ, ಇವನೊಟ್ಟಿಗೆ ಯಾವುದೇ ಕೇಸ್ ಬರುವುದಿಲ್ಲ ಕಾಣ್ತದೆ. ಅದಕ್ಕೆ ಇಲ್ಲ ಬಂದಾನೆ ಅನ್ನೋದು. ಕೇಸೆಲ್ಲ ಬರ್ತಿತ್ತು ನನಗೆ. ಅಲ್ಲ, ನಮ್ಮ ಊರ ಬದಿಗೆ ಹಾಗೇನೆ ಅದು. ಅಲ್ಲ, ನಿಜ ಅದು. ಆದರೆ ಬದುಕು ಸಾಗಿಸ್ಬೇಕಲ್ಲ, ಅದು ಒಂದು ಗೌರವಯುತವಾಗಿ ಹೋಗಬೇಕು. ಏನು ಮಾಡಬೇಕು ಗೊತ್ತಿಲ್ಲ, ಊರಿಗೆಲ್ಲ ಇರೋದಂತ ಡಿಸೈಡ್ ಆಗಿದೆ. ಒಂದು ದಿವಸ ಅಚಾನಕ್ಕಾಗಿ ಈ ಜಾಗ ಕೊಡ್ತಾರೆ ಅಂತ ನನ್ನೊಬ್ಬರು ಸ್ನೇಹಿತರು ಹೇಳಿದರು, ಪ್ರಸನ್ನ ಅನ್ನೋರು. ಸರಿ, ನಾನು ಇಲ್ಲಿ ಬಂದು ಜಮೀನು ಒಳಗಡೆ ಕೂಡ ನಾನು ಕಾಲಿಟ್ಟಿಲ್ಲ, ಹೊರಗಡೆಯಿಂದ ಈ ಜಮೀನನ್ನು ನೋಡಿದೆ. ಹೋಗಿ ಅಮ್ಮನಿಗೆ ಹೇಳಿದೆ, ಅಯ್ಯ ನನಗೆ ಆ ಜಮೀನು ತೊಗೊಳ್ಬೇಕು ಅಂತ ಆಸೆ ಆಗಿದೆ, ತೊಗೊಳ್ಳೇಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದು. ಅಮ್ಮ ಅಂದರು, ಅಣ್ಣ ಹ್ಯಾಂಗೆ ನಂಗೆ ಅಣ್ಣ ಅಂತಾರಮ್ಮ, ನೀ ಹ್ಯಾಂಗೆ ತಗೋತೀಯೋ, ನಮ್ಮ ಹತ್ರ ದುಡ್ಡಿಲ್ಲ, ಇದಿಲ್ಲ, ಈ ಪರಿಸ್ಥಿತಿಯಲ್ಲಿ ಆಗೋದಿಲ್ಲಲ್ಲ. ಇಲ್ಲ ನಂಗೆ ತೊಗೊಳ್ಬೇಕು ಅಂದ್ರೆ ತೊಗೊಳ್ಬೇಕು. ಇನ್ನೇನು ಮಾಡ್ತಾರೆ ಅವರು, ಆಯಿತು ತಗೋ ಹಂಗಾರೆ ಅಂದರು. ಸರಿ, ನನ್ನ ಹೆಂಡ್ತಿಗೆ ಅಂದೆ, ನನ್ನ ಮನೆಯವ್ರ ಹೆಸರು ಕಾವ್ಯ ಅಂತ. ಕಾವ್ಯ, ನೀನು ದುಡ್ಡು ಎಷ್ಟಿದೆ ಮನೇಲಿ ಎಲ್ಲ ಸೇರಿಸ್ಕೊಡು ಅಂತಂದೆ. ಎಲ್ಲ ಮನೆಯನ್ನು ಹುಡುಕಿದಾಗ ಒಂದು 200 ರೂಪಾಯಿ ಅವಳಿಗೆ ಸಿಕ್ತು. ಅದು 5 ರೂಪಾಯಿದು 10 ರೂಪಾಯಿದು ನೋಟು, 100ದು 2 ನೋಟು ಸಿಕ್ಕಿಲ್ಲ. ನಾ ಇದನ್ನು ಯಾಕೆ ಹೇಳಿಕೊಂಡಿದ್ದೆ ಅಂದರೆ, ಎಷ್ಟೋ ಜನ ನಮ್ಮ ಹತ್ರ ದುಡ್ಡಿಲ್ಲ, ಇದಿಲ್ಲ ಅಂತ ಮುಂದೆ ಒರೆಯೋದೇ ಇಲ್ಲ. ಅದು ವಿಷಯ ಅಲ್ಲ ಅಂತ ಹೇಳಿ, ಸಂಕಲ್ಪ ಬಹಳ ಮುಖ್ಯ. ನಮ್ಮನೆ ಗಟ್ಟಿ ಒಂದು ಮನಸ್ಥಿತಿ ಬೇಕು ಅನ್ನೋದನ್ನು ಹೇಳಿಕೊಟ್ಟಿರೋದು. ಸರಿ, ಮನೆಯವರು ಒಂದು 200 ರೂಪಾಯಿ ಕೊಟ್ಟರು. ನಾನು, ನನ್ನ ಅಪ್ಪ, ನಮ್ಮ ತಂದೆ ಹಾಗೆ, ಅಪ್ಪ ಅದು ಹೋಗು ಅಂದರೆ ಹೂನೇ, ಅವರು ಉಳಿದಿದ್ದು ಏನೋ ಮಗ ಮಾಡ್ತಾನೆ ಅನ್ನೋ ಭರವಸೆನೋ ಗೊತ್ತಿಲ್ಲ, ಅವ್ರಿಗೆ ಒಂದು ಧೈರ್ಯ ಇತ್ತು. ಆಯಿತು ಅಂತ ಬಂದರು. ಇಲ್ಲಿ ಬಂದು ಮಾತಾಡಿದ್ವಿ. 4,60,000ಕ್ಕೆ 2005ನೇ ವಿಚಾರ ನಾನು ಹೇಳ್ತಾ ಇರೋದು. ಎಷ್ಟು ಎಕರೆ ಇದು? ಇದು 3 ಎಕರೆ ಜಾಗ. ಅವರು 5 ಲಕ್ಷ ಅಂದರು. ನಮ್ಮ ತಂದೆ ಇಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರು. ಡೈರೆಕ್ಟ್ ರಾಮ್ ಭಟ್ರು ಹೇಳಿದ್ಮೇಲೆ ನಮ್ಮದು ಮಾತಿಲ್ಲ, ನೀವು 4,60 ಅಂದರೆ ಆಯಿತು ಅಂತ ಅವರು ಕೊಟ್ಬಿಟ್ರು. ಅಂದರೆ 6 ತಿಂಗಳ ಟೈಮ್ ತೊಗೊಂಡೆ. 200 ರೂಪಾಯಿ ಅಡ್ವಾನ್ಸ್ ಕೊಟ್ಟೋದೆ, 6 ತಿಂಗಳ ಟೈಮ್ ತೊಗೊಂಡೆ. ಅಂದರೆ 6 ತಿಂಗಳೊಳಗೆ ದುಡ್ಡು ಹೊಂದಿಸ್ಬೇಕಲ್ಲ. ಹೌದಪ್ಪ. 200 ರೂಪಾಯಿಗೆ ಗತಿ ಇಲ್ದಿದ್ದವನು ನಾನು. 6 ತಿಂಗಳ ಆಗ್ತಾ ಬಂತು. ಎಲ್ಲ ದೋಸ್ತರ ಹತ್ರ, ಅವರು ಇವ್ರ ಹತ್ರ ಎಲ್ಲ ಹೋಗಿ ದುಡ್ಡು ಕೇಳಿದೆ. ಪಾಪ ಇದ್ದವ್ರು 5,000, 2,000, 1,000 ಎಲ್ಲ ಕೊಟ್ಟರು. ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ಕು ಕೊಡು ಅಂದರು. ಲೋನ್ ಬೇಕು ಅಂತಂದೆ. ಪಾಸ್ಬುಕ್ ಕೊಡು ಅಂದರು. ಪಾಸ್ಬುಕ್ ನೋಡಿದರು. ಅವ್ರ ಮ್ಯಾನೇಜರ್ ಹಿಂಗೆ ಬೀಸಾಕಿದ್ರು. ನಂಗೆ ಇವತ್ತಿಗೂ ನೆನಪಿದೆ. ಯಾಕಂದ್ರೆ ಆವಾಗ 100 ರೂಪಾಯಿ ಏನು ಡಿಪಾಸಿಟ್ ಪಾಸ್ಬುಕ್ ಓಪನ್ ಮಾಡ್ಲಿಕ್ಕೆ ಹಾಕಬೇಕಾಗಿತ್ತು. ಆ 100 ರೂಪಾಯಿ ಬಿಟ್ಟರೆ ಬೇರೆ ಏನಿರಲಿಲ್ಲ. ಇನ್ನು 1 ರೂಪಾಯಿನೂ ಅದರ ಟರ್ನ್ ಓವರೇ ಇಲ್ಲ. ಅವ್ರು ಹೆಂಗೆ ಕೊಡೋಕ್ಕೆ ಸಾಧ್ಯ? ಪ್ರಾಕ್ಟಿಕಲಿ ಅದೇ ಅವ್ರ ಮೇಲೆ ಸಿಟ್ಟು ಬಂದಿತ್ತು. ಅವ್ರು ಈಗ ಗೊತ್ತಾಗ್ತಾ ಇದೆ. ಸರಿ, ಏನೇನೋ ಮಾಡಿದೆ, ಹೊಂದಿಸೆ, ಅದು ಇದು ಮಾಡಿದೆ. ಅವರು ಕೂಡ ನಂಗೆ ಟೈಮ್ ಕೊಟ್ಟರು. ಪಾಪ, ನೀವು ಖರೀದಿ ಮಾಡು, ಆಮೇಲೆ ಲೋನ್ ತೆಗೆದು ಈ ಜಮೀನ್ ಮೇಲೆ ನೀವು ನಮ್ಗೆ ದುಡ್ಡು ಕೊಡು ಅಂತಂದರು. ಮನುಷ್ಯ ದೇವ್ರ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರಲ್ಲ, ಆ ಥರ ನನಗೆ ಅವರು ಬಂದರು. ಅಲ್ಲ, ಅವ್ರು ಆ ಥರ ಮಾಡದೇ ನಿಮ್ಗೆ ಆಗ್ತಾನೆ ಇರಲಿಲ್ಲ. ಅಲ್ಲಿಂದ ನನ್ನ ಬದುಕು ಸ್ಟಾರ್ಟ್ ಆಯಿತು. ಇದನ್ನು ಸಾಕಷ್ಟು ಸಾರಿ ನಾನು ಬೇರೆ ಬೇರೆ ಇದರಲ್ಲೂ ಹೇಳಿದ್ದೀನಿ, ಸಂದರ್ಶನದಲ್ಲೂ ಅಥವಾ ನನ್ನ ಮಾತುಗಳಲ್ಲಿ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ನಾವು ಎಷ್ಟೋ ಸಾರಿ ಆಗಲ್ಲ, ಬೇಡ, ದುಡ್ಡಿಲ್ಲ ಅಂತ ಹಿಂದೇಟಾಗ್ಬಿಡ್ತೀವಿ. ಅದರಲ್ಲೂ ಸ್ಪೆಷಲಿ ಇವತ್ತಿನ ಯುವ ಜನಾಂಗ. ಆದರೆ ನಿಮ್ಮ ಮನಸ್ಥಿತಿ ಗಟ್ಟಿದ್ದರೆ, ಮಾಡಬೇಕು ಅನ್ನೋಂಥ ಛಲ ಇದ್ದರೆ ನಾವು ಖಂಡಿತ ಸಕ್ಸಸ್ ಆಗ್ತೀವಿ ಅನ್ನೋದಕ್ಕೆ ಇದನ್ನು ನಾನು ಪೀಠಿಕೆಯಾಗಿ ತೊಗೊಂಡಿರೋದು. ನಿಮ್ಮ ಮುಂದೆ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸ ಮುಂದೆ ಅಲ್ವಾ.
ಬಹುಶಃ ನಿಮ್ಮ ಜೀವನನೂ ಇದೇ ಥರನೇ ಬಂದಿರೋದು ಅಂತ ಅಂದ್ಕೊಂಡಿದ್ದೀನಿ ಅದೇ ಅದೇ ಥರ ಅಲ್ವಾ. ನೀವು ಸುಮ್ಮನೆ ಬಿ ಗಣಪತಿ ಆಗಿಲ್ಲ ಇವತ್ತು, ಆಗಿಲ್ಲ ಇಲ್ಲದ್ರೆ ಏ ಗಣಪತಿ ಆಗ್ಬಿಡ್ತೀವಿ ಅಲ್ವಾ. ಎಷ್ಟೋ ಹಳ್ಳ ಕೊಳ್ಳಗಳೆಲ್ಲ ಬಿದ್ದು ಎದ್ದು ಬಂದವ್ರು ನೀವು, ಖಂಡಿತ. ಅಲ್ಲಿಂದ ನನ್ನ ಬದುಕಿನ ಪಯಣ ಸ್ಟಾರ್ಟ್ ಆಯಿತು. ಸರಿ, ಈಗ ಹೇಳಿ ಅದನ್ನು ಆ ಜಾಗ ತಗೊಂಡಿದ್ದಿನಿಂದ ಒಂದು ಇದರ ಕಟ್ಟಿದ ಕಥೆಯನ್ನು ಹಾಗೇ ಹೇಳ್ತಾ ಬನ್ನಿ. ಖಂಡಿತ ನನಗೆ ಖುಷಿ ಆಗ್ತದೆ. ಅಂದರೆ ಅಲ್ಲಿಂದ ಇವತ್ತಿಗೆ ನಾನು ಬಂದಿರೋ ದಾರಿಯನ್ನು ನಾನು ನೆನಪು ಮಾಡಿಕೊಂಡ್ರೆ ಆ ಟೈಮ್ನಲ್ಲಿ ನನಗೆ ಭಾಳ ನೋವಾಗ್ತಾ ಇತ್ತು. ಯಾಕಂದ್ರೆ ಸಾಕು ಆಗಲ್ಲ, ಎಲ್ಲ ಕೋರ್ಟಿಗೆ ಹೋಗಿ ಒಂದು 2-3 ಕ್ರಿಮಿನಲ್ ಕೇಸ್ ತೊಗೊಂಡ್ರೆ ಹೌದು ದುಡಿಬೋದಲ್ಲ ಅಂತ ಅನಿಸ್ತಾ ಇತ್ತು. ಸರಿ ಆಯಿತು, ಈಗ ಸಾಲ ಮಾಡಿದ್ದೀನಿ, ದುಡ್ಡು ಬರಬೇಕಲ್ಲ, ಎಲ್ಲ ಬರಬೇಕು. ಹೆಂಗೆ ಬರೋದು, ಎಲ್ಲಿಂದ ಬರೋದು? ಬ್ಯಾಂಕಿಗೆ ಕಟ್ಟಬೇಕು, ಬೇರೆ ಬೇರೆ ಇದಿದೆ. ಯೋಚನೆ ಮಾಡಿದೆ. ಇಲ್ಲಿ ಹಿಂದೆ 1-2 ರೆಸಾರ್ಟ್ಗಳೆಲ್ಲ ಇದ್ದು ಆ ಟೈಮಿಗೆ ಹೋಗಿ ನೋಡ್ಕೊಂಬಂದೆ. ಸರಿ, ನನ್ನ ದೋಸ್ತರಿಗೆಲ್ಲ ಕಾಯಿನ್ ಬಾಕ್ಸಿಂದ ದುಡ್ಡು ಹಾಕಿ ಫೋನ್ ಮಾಡಿದೆ, ನಾನು ಒಂದು ರೆಸಾರ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಜನ ಇದ್ದರೆ ಕಳಿಸ್ಕೊಡಿ ಅಂತ. ಭಾರಿ ವಿಚಿತ್ರ ಅನಿಸುತ್ತೆ ಇವತ್ತಿಗೆ ನಂಗೆ ಅದು. ಸರಿ, ಅಷ್ಟೊತ್ತಿಗೆ ಒಬ್ಬವನು ನನ್ನ ದೋಸ್ತ ಫೋನ್ ಮಾಡಿಬಿಟ್ಟ, ನರಸಿಂಹ 7 ಜನ ಬರ್ತಾಯಿದ್ದಾರೆ ಬೆಂಗಳೂರಿಂದ ಅಂತ. ನಂದೇ ಬೇಡ ಬೇಡ ಮರೆ ಕಳಿಸ್ಬೇಡ ಅಂದೆ. ಮೊನ್ನೆ ಅಷ್ಟೇ ನೀವು ಫೋನ್ ಮಾಡಿ ಹೇಳಿದೀಯಾ ಇದು ಸ್ಟಾರ್ಟ್ ಮಾಡಿದ್ದೆ, ಜನ ಇದ್ರೆ ಕಳಿಸಂದೆ, ಈಗ ಬೇಡ ಬೇಡ ಯಾಕೆ ಅಂತ ಕೇಳಿದೆ. ನನ್ನ ಬಾತ್ರೂಮು ಟಾಯ್ಲೆಟೆಲ್ಲ ಏನೂ ಆಗಿಲ್ಲೋ ಅಂತಂದೆ. ಮತ್ತೆ ಅಂದ, ಇಲ್ಲ ಏನೂ ಆಗಿಲ್ಲ, ಬರೀ ಒಂದು ಸಣ್ಣದು ಮಣ್ಣಿನ ಮನೆ ಇತ್ತು, ಒಂದು ಕಾಡು ಮನೆ, ನಾವು ಡೈನಿಂಗ್ ಪಕ್ಕ ಇದೆಯಲ್ಲ, ಬರೀ ಒಂದು ಗೆಸ್ಟ್ ಬಂದವ್ರು ಕೂಡ ಸಗಣಿಯಾಗಿ ಸಾರಿಸ್ತಿದ್ದೆ, ಮತ್ತೊಂದು ಗೆಸ್ಟ್ ಬರೋರು, ಈ ಥರದ್ದೇ ಆಗಿತ್ತು. ಮತ್ತೇನು ಅಲ್ಲಿ ಟೈಲ್ಸ್ ಗಿಲ್ಸ್ ಏನೂ ಕೂರಿಸಲ್ಲ, ಆ ಮನೆ ಒಂದೇ ಇತ್ತು. ಸರಿ, ಅವರಿಗೂ ಏನೋ ಈ ಥರ ಕಾಡಲ್ಲಿ ಇರಬೇಕು ಅನ್ನೋಂಥ ಕ್ರೇಜ್ ಇತ್ತು. ಯಾರು ಅವನು ಕಳಿಸ್ತೇನಂತ ಅವ್ರು ಓಕೆ ಅಂದುಬಿಟ್ರಂತೆ. ಸರಿ, ನಾನು ಇನ್ನೇನು ಮಾಡೋದು, ಈಗ ಬರ್ತಾನೆ ಅಂದ್ಕೊಳ್ಳೆ ಎಲ್ಲ ರೆಡಿ ಮಾಡಬೇಕಲ್ಲ. ಮನೇಲಿ ಏನು ಪಾತ್ರೆ ಇದೆಯಲ್ಲ ಅದು ವಿಚಿತ್ರ ಹೇಗೆ ನೋಡಿ, ಆ ಟೈಮಿಂದು ಅಲ್ಲಿದ್ದ ಪಾತ್ರೆ ಇಲ್ಲಿ ತಂದರೆ ಅಲ್ಲಿಗಿರೋದಿಲ್ಲ ಅಂತ ಸ್ಥಿತಿ. ಇಲ್ಲಿ ತಂದಿಲ್ಲ ಅಂದರೆ ದುಡಿಯೋಕ್ಕಾಗೋದಿಲ್ಲ. ಇವತ್ತಿಗೂ ಒಂದು ಪಾತ್ರೆ ಇಟ್ಟಿದ್ದೀನಿ, ನಮ್ಮ ಮನೇಲಿ ಬಜೆ ಮಾಡ್ತಿದ್ದೆ. ನನ್ನ ಅಪ್ಪನಿಗೆ, ನನಗೆ, ನನ್ನ ಮಕ್ಕಳಿಗೆಲ್ಲ ಬಜೆ ಅಂದರೆ ಇಷ್ಟ. ಆ ಬಜೆ ಮಾಡೋ ಪಾತ್ರೆನೇ ಇಲ್ಲಿ ತಂದು ಗೆಸ್ಟಿಗೆ ಬಜೆ ಮಾಡಿಕೊಡ್ತಿದ್ವಿ. ಸರಿ, ಇಲ್ಲಿ ತರೋದು ಆ ಥರದ್ದು. ನನ್ನ ಹತ್ರ ಒಂದು ಅಷ್ಟೊತ್ತಿಗೆ ಒಂದು ಡಬಲ್ ಹಳೆ ಬೈಕ್ ಇತ್ತು, ಅದು ತಗೊಂಡು ನಾನು ದಾಂಡೇಲಿ ಹೋಗಿ 700 ರೂಪಾಯಿ ಇತ್ತು ಆ ದಿವಸ ನನ್ನ ಕಿಶಲ್ಲಿ. ಬಕೆಟು ತಮಗೆ ಹೋಗಬೇಕಲ್ಲ, ಕಾಡಿಗೆ ಹೋಗ್ಲಿಕ್ಕೆ, ಬೆಳಗ್ಗೆ ಹೋಗ್ಲಿಕ್ಕೆ ಬೇಕಲ್ಲ, ಅದೆಲ್ಲ ಚಾಪೆ ಎಲ್ಲ ಕಟ್ಕೊಂಡು ಬೈಕಲ್ಲಿ ಬರ್ತಾ ಇದ್ದೆ. ಇಲ್ಲೇ ಮೇಲ್ಗಡೆ ಪೋಟಲಿ ಕ್ರಾಸ್ ಅಂತಿದೆ, ಅಲ್ಲಿ ಒಬ್ಬರು ನಿಂತಿದ್ರು, ಒಳ್ಳೆ ಅನುಕೂಲಸ್ಥರು. ನರಸಿಂಹ ನಿಲ್ಲೋ ಅಂದರು. ನಾನು ನಿಂತೆ. ಈ ವ್ಯಾಪಾರ ಯಾವಾಗಿಂದ ಸ್ಟಾರ್ಟ್ ಮಾಡಿದೆವು, ಬಕೆಟ್ ಚಾಪೆ ಎಲ್ಲ ಮಾರೋದು ಅಂತಂದ್ರೆ. ಅವ್ರು ಸಹಜತೆ ಹೇಳಿದ್ದು, ತಿಂಗಳಿಗೆ ಹೇಳಿದ್ದಲ್ಲ ಪಾಪ. ಯಾಕಂದರೆ ಅದೆಲ್ಲ ಕಟ್ಕೊಂಡು ಬರೋದು ನೋಡಿ ಅವ್ರು ಏನು ತಿಳ್ಕೊಂಡ್ರು, ಏನೇನೋ ವ್ಯಾಪಾರ ಸ್ಟಾರ್ಟ್ ಮಾಡಿದ. ನನ್ನ ಲೆಕ್ಕ ಕೇಳಿ, ಇಲ್ಲ ನಾನು ರೆಸಾರ್ಟ್ ಮಾಡಿದ್ದೀನಿ ಅಂತಂದೆ. ಅವ್ರು ನಕ್ಕರು, ಅಂದರೆ ಸಹಜ ಅದು. ಸರಿ, ಇಲ್ಲಿ ಬಂದು ಅವ್ರು ಗೆಸ್ಟ್ ಉಳ್ಕೊಂಡ್ರು. ಮನೆಯಿಂದನೇ ದೋಸೆ ಹಿಟ್ಟೆಲ್ಲ ಮಾಡ್ಕೊಂಬರ್ತಿದ್ದೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡೋದು, 5-5:30 ಇಲ್ಲಿ ಹಾಜರು ಕಾಡು ಮನೆಗೆ. ಆ ಥರನೇ ಸುಮಾರು 1-1.5 ವರ್ಷ ನಾನು ಒಬ್ಬನೇ ಅಡುಗೆ ಮಾಡಿದೆ. ಅದೇ ಮಣ್ಣಿನ ಮನೆ. ಜನ ಬಂದವರು ಎಷ್ಟು ಮಟ್ಟಿಗೆ ಅಂದರೆ ಪಾಪ ನಾನು ಇವತ್ತಿಗೂ ಅವರಿಗೆ ಕೃತಜ್ಞ, ಯಾವಾಗೂ ಅದರಲ್ಲಿ ಮಾತೇ ಇಲ್ಲ. ಪಾತ್ರೆ ತೊಳೆದು ಕೊಟ್ಟಿದ್ದಾರೆ, ನಂಗೆ ಚಪಾತಿ ಮಾಡಲಿಕ್ಕೆ ಬರೋದಿಲ್ಲಾಗಿತ್ತು, ಚಪಾತಿ ಮಾಡಿಕೊಟ್ಟಿದ್ದಾರೆ. ಈ ಥರ ಏನೇನೋ ಹೆಲ್ಪು. ನನಗೆ ಎಷ್ಟೋ ಸರಿ ಅನಿಸುತ್ತೆ, ಅಂಥದ್ರಲ್ಲಿ ಮಲ್ಕೊಂಡು ಹೋದ್ರಲ್ಲ ಒಂದು ದಿವಸ ಅಂತೂ ಪಾಪ ಗೆಸ್ಟ್ ಮಲಗಿದ್ದಾರೆ, ಜೋರು ಮಳೆ, ಕೆಳಗಿಂದ ಜೇರಿ ಎದ್ದು ಬಿಟ್ಟಿದೆ ನೆಲದಿಂದ. ಆದರೆ ಒಂದು ಸರಿನೂ ಹೊಡಿಲಿಲ್ಲ ನನಗೆ ಅವರು ಪಾಪ. ಹೋಗ್ಬೇಕಾದ್ರೆ ಪ್ರೀತಿನ ದುಡ್ಡು ಕೊಟ್ಟು ಹೋದ್ರು. ಮತ್ತೆ ಆ ಥರ ನನ್ನ ಸ್ಟಾರ್ಟ್ ಆಗಿರೋ ಪಯಣ ಇಲ್ಲಿವರೆಗೆ ಬಂದು ನಿಂತು ನೋಡಿ. ಸರಿ, ಒಂದು ಸಾರಿ ಗಿರೀಶ್ ಸಂಪಿಯೋಳಿ ಅಂತ ಅವರು ಅಮೇರಿಕಾದಲ್ಲಿ ಇನ್ಫೋಸಿಸ್ಗಿದ್ದರಂತೆ. ಅವರು ಇಲ್ಲಿಗೆ ಬರಬೇಕು, ಎಲ್ಲೋ ಒಂದು ಕಾಡಿಗೆ, ನಾವು ಹೇಳ್ತೀವಲ್ಲ ಯಾರು ಇಲ್ದಿಲ್ದ ಹೋಗ್ಬೇಕು ಮಾರಾಯ ಅಂತ, ಆ ಥರ ಒಂದು ಕಾಡಿಗೆ ಹೋಗಬೇಕು ತನಗೆ ಅಂತ ಅವರು ರವಿ ಬೆಳಗೆರೆ ಹತ್ರ ಹೇಳಿದ್ರಂತೆ. ಸರಿ, ನೀನು ಅಲ್ಲಿ ಕಾಡು ಮನೆ ಅಂತಿದೆ ಅಲ್ಲ, ಅಲ್ಲಿ ಅವ ಕಾಡು ಮನೆ ಅಂತ ಹೆಸರಿಟ್ಟಿಲ್ಲ, ಅಲ್ಲೊಂದು ನರಸಿಂಹ ಅಂತಿದ್ದಾನೆ, ಅವನೊಂದು ಗುಡಿಸಲು ಇದೆ, ಅಲ್ಲಿ ಹೋಗಿ ಉಳ್ಕೊ, ಒಳ್ಳೆ ಊಟ ಎಲ್ಲ ಕೊಡ್ತಾನೆ ಅಂತಂದ್ರೆ. ಅವ್ರು ಬಂದರು. ಅವಾಗ ಈಗೇನು ಗೇಟ್ ಇದೆ ಅಲ್ಲಿಂದ ಇಲ್ಲದ ಈ ಕಡೆ ಕೆಳಗಡೆಯಿಂದ ದಾರಿ ಇತ್ತು. ಅವ್ರು ಬರ್ತಿದ್ದಂತೆ ಅವ್ರದ್ದು ಚಿಕ್ಕ ಮಗಳು, ಈಗ ದೊಡ್ಡಾಗಿದ್ದಾಳೆ ಅವಳು, ನಾನು ನೋಡ್ಬೇಕು ಅವಳನ್ನು ಒಂದ್ಸರಿ, ಆಸೆ ಇದೆ. ಅಂದರೆ ಅವಳೇ ಹೆಸರಿಟ್ಟಿದ್ದು. ಒಳಗಡೆ ಕಾಲು ಇಡ್ತಾ ಇದ್ದಾಳೆ, ಪಪ್ಪಾ ಕಾಡು ಮನೆ ಅಂತ ಕೂಗಿದ್ಲು. ನನಗೆ ಮೈಯೆಲ್ಲ ರೋಮಾಂಚನ ಆಗೋಯ್ತು ನೋಡಿ. ನಾವು ಕಾಡಲ್ಲೇ ಇದ್ದೀನಿ, ಎಲ್ಲದೂ ಹೋದಾರು ಆ ಹೆಸರು ನಂಗೆ ಹೊಳ್ತೀನಿ, ಮನ್ಸಲ್ಲಿ ಬಂದಿರಲಿಲ್ಲ. ಸರಿ, ತಕ್ಷಣ ನಾನು ನನ್ನ ಅಮ್ಮನಿಗೆ ಮತ್ತು ನನ್ನ ಮನೆಯವ್ರಿಗೆ ಹೇಳಿದೆ, ಇವತ್ತಿಂದ ಇದು ಕಾಡು ಮನೆ ಅಂತ ಹೆಸರಾಯಿತು ಅಂತ. ಅಲ್ಲಿಂದ ಕಾಡು ಮನೆ ಅನ್ನೋದು ಬಂತು. ಆ ಹೆಣ್ಮಗಳು ನಾನು
ಪಾಲಿಗೆ ಲಕ್ಷ್ಮಿ ಇವತ್ತಿಗೂ ಕೂಡ. ಹೇಳಿದ್ನಲ್ಲ, ಮನುಷ್ಯ ದೇವ್ರ ರೂಪಲ್ಲಿ ಬರ್ತಾನೆ ಅಂತ, ಆ ಥರ ನಂಗೆ ಬಂದಂಥವ್ರು ಅವರೆಲ್ಲ. ಅಲ್ಲಿಂದ ಪಯಣ ಸ್ಟಾರ್ಟ್ ಆಯಿತು. ಒಂದೂವರೆ ವರ್ಷ ನಾನೇ ಅಡುಗೆ ಮಾಡೋದು, ನಾನೇ ಪಾತ್ರೆ ತೊಳೆಯೋದು, ನಾನೇ ಇದು ಬೆಡ್ ಹಾಕೋದು, ಟಾಯ್ಲೆಟ್ ತೊಳೆಯೋದು, ಪ್ರತಿಯೊಂದು ನಾನೇ ಮಾಡ್ತಾ ಹೋದೆ. ಅಷ್ಟರೊಳಗೆ ಬಾತ್ರೂಮೆಲ್ಲ ಕಟ್ಕೊಂಡಿದ್ದೆ, ಮಾಡ್ತಾ ಹೋದೆ. ಬಂದವರು ಭಾಳ ಇಷ್ಟಪಟ್ಟು ಉಳಿತಿದ್ರು. ಬರ್ಬೇಕಾರೆ ನಮಗೂ ಏನೋ ತಿಂಡಿ ಎಲ್ಲ ತರ್ತಿದ್ರು. ಏನೋ ಒಂಥರ ಅದೇನು ವಿಚಿತ್ರ ಸಂಬಂಧ. ಅಲ್ಲಿ ಕಮರ್ಷಿಯಲ್ ಇಲ್ಲಾಗಿತ್ತು, ನಿಜ ಹೇಳ್ತೀನಿ. ಅವ್ರ ಮನೆ ಮಾಡಿರೋ ಹೋಳಿಗೆ ಅದು ಇದು ಎಲ್ಲ ತರೋರು, ನಾವೆಲ್ಲ ಕೂತು ತಿನ್ನೋದು, ಈ ಥರ ಎಲ್ಲ ಮಾಡ್ತಾ ಹೋದೆ. ಒಂದಷ್ಟು ಅವರವ್ರ ಅನುಭವಗಳನ್ನು ಕೊಟ್ಟರು. ಕೊನೆಗೆ ನನಗೂ ಸ್ವಲ್ಪ ಆರ್ಥಿಕವಾಗಿ ಅನುಕೂಲ ಸ್ಟಾರ್ಟ್ ಆಯಿತು. ಗೆಸ್ಟ್ಗಳು ಕೊಟ್ಟಿರೋಂಥ ದುಡ್ಡಿನಿಂದ ನಾನು ಕಟ್ತಾ ಬೆಳೀತಾ ಚಿಕ್ಕ ಒಂದೊಂದೇ ಹೆಜ್ಜೆ ಇಟ್ಟಿದ್ದು. ನಾನು ಒಂದೇ ಸರಿ ಮೇಲೆ ಏರಿದವನು. ಹೇಗೆ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಬೈ ಬಂದಿರೋದನ್ನ ಮೊದಲು ಸಾಲ ತೀರಿಸ್ಕೊಂಡೆ. ಏನು ಆರಂಭದಲ್ಲಿ ಎಷ್ಟು ಇಟ್ಟಿದ್ರಿ? ಆರಂಭದಲ್ಲಿ 250 ರೂಪಾಯಿ ಇಟ್ಟಿದ್ದೆ ಪರ್ ಹೆಡ್. 2005 ಮಾತು, 6 ಮಾತು, 250. ಅದು ಫಸ್ಟ್ ಬಂದ ಗ್ರೂಪಿಗೆ ನಂಗೆ ಏನು ಹೇಳಬೇಕು, ಎಷ್ಟು ಕೊಡಿ ಅಂತ ಹೇಳಬೇಕು ಗೊತ್ತಿಲ್ಲ. ಅವರೇ 250 ರೂಪಾಯಿ ಲೆಕ್ಕದಲ್ಲಿ ಹಿಡಿದು ಕೊಟ್ಟರು ಅವರು. 16 ಪೂರ್ಣ ವರ್ಷದ ನಂತರದ ಮಾತಾಡ್ತಾ ಇದ್ದೀರಿ? ಹೌದು. ಇದು 17ನೇ ವರ್ಷದಲ್ಲಿ ಇದ್ದೀನಿ ನಾನು. ಅವರೇ, ನಾನಂದೆ ನೀವೇ ತಿಳಿದು ಕೊಡಿ ಅಂತಂದೆ ದುಡ್ಡನ್ನು. ಅವರೇ ತಿಳಿದು 7 ಜನ ಬಂದವರು, ಫಸ್ಟ್ ಗೆಸ್ಟ್ ಅವರು 250 ರೂಪಾಯಿ. 250 ರೂಪಾಯಿ ಇದರದ್ದು ರೇಟ್ ಪರ್ ಹೆಡ್ ಅಂತ ಅಂದ್ಕೊಂಡೆ ನಾನು. ಅದಕ್ಕಿಂತ ಮೊದಲು ಒಂದು ಬಜೆ ಕೊಟ್ಟಿದ್ದೆ ಒಂದು ಟೀಮಿಗೆ, ಸುಮಾರು 20 ಜನರಿಗೇನೋ ನಾವು ಬಜೆ ಕೊಟ್ಟಿದ್ವಿ. ಅವರು ಪಾಪ ಖುಷಿಯಿಂದನೇ ದುಡ್ಡು ಕೊಟ್ಟಿದ್ರು. 60 ರೂಪಾಯಿ ಕೊಟ್ಟಿದ್ರು ಟೀ ಇದೆಲ್ಲ. ನಾನು ಎಲ್ಲ ಲೆಕ್ಕ ಹಾಕಿ ನೋಡಿದರೆ ಇದು ಅಂದರೆ ಒಂದು 10 ರೂಪಾಯಿನ ಲಾಭ ಉಳಿತು ಅದರಲ್ಲೂ ಕೂಡ. ಆ ಕಾಲದ ನಾ ಹೇಳ್ದು ನಂಗೆ ಖುಷಿ ಅದು. ಈ ಥರ ಒಂದು ಮತ್ತು ಅಷ್ಟೊತ್ತಿಗೆ ನನಗೆ ಅಮೃತ್ ಜೋಶಿ ಅಂತ ಹುಬ್ಳಿಯವರು ಅವರು ಸಾಥ್ ಆದರು. ಅವ್ರು ಸಾಕಷ್ಟು ನಂಗೆ ಮಾಹಿತಿಗಳನ್ನು, ಅವರಿಗೆ ನಾಲೆಜ್ ಚೆನ್ನಾಗಿತ್ತು. ಹಿಂಗೆ ಮಾಡು ಈ ಥರ ಹೋಗಬೇಕು ಎಲ್ಲ ಹೇಳ್ಕೊತಾ ಹೋದರು. ಅವರು ಪರಿಚಯದವ್ರನ್ನ ಗೆಸ್ಟ್ಗಳನ್ನ ನಂಗೆ ಕಳಿಸ್ಕೊಟ್ರು. ಈ ಥರ ನಿಧಾನ ಬೆಳೀತಾ ಬಂದೆ. ಆಮೇಲೆ ದುಡ್ಡು ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಚಿಕ್ಕದಿರುವಾಗ ಉಡುಪಿನಲ್ಲಿ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಕಾಡುಗಳಿತ್ತು. ಅದರಲ್ಲಿ ಎಷ್ಟೋ ಥರದ ಗಿಡಗಳು ಇದು ಎಲ್ಲ ಆವಾಗ ನೋಡಿದ್ದು. ಇವಾಗ ಅಲ್ಲಿ ಇಲ್ಲ, ಯಾಕಂದರೆ ಇವಾಗ ತೋಟಗಳಿಲ್ಲ, ಎಲ್ಲ ಇವಾಗ ಮನೆಗಳು ಮಾಡಿದ್ದಾರೆ. ಇಲ್ಲಿ ಬಂದ ಮೇಲೆ ನಾನು ಎಲ್ಲ ತಿರ್ಗಾ ನೋಡಿದ್ದೀನಿ. ಯಾವ್ಯಾವುದು ನಾವು ಮೊದಲು ನೋಡಿರೋದು ಅದೆಲ್ಲ ಇವಾಗ ನಾನು ಅದನ್ನು ಸುಮಾರು ಸಂಗ್ರಹಣೆನೂ ಮಾಡಿದ್ದೀನಿ. ಮತ್ತು ಎಲ್ಲ ಥರ ಇವರದ್ದು ಫುಡ್ಡಲ್ಲೂ ಹಾಗೆ ನಾನು ಹೇಳ್ತೀನಿ, ಎಣ್ಣೆ ಅಂಶ ತುಂಬ ಕಡಿಮೆ ಇರುತ್ತೆ, ಎಲ್ಲ ನ್ಯಾಚುರಲ್ ಆಗೇ ಇರುತ್ತೆ. ಇವತ್ತು ಅವರು ಹರ್ಬಲ್ ಇದು ಕೊಟ್ಟರು ನನಗೆ, ಏನು ಸೂಪ್ ಕೊಟ್ಟರು. ಅದು ನಾನು ಹೇಳಿದ್ದೆ, ನಾವು ಬಾಳಂತಿಯಲ್ಲಿ ನಮ್ಮ ಅಮ್ಮ ಮಾಡಿ ಕೊಡೋರು. ಅದು ಕುಡಿದಾಗ ನನಗೆ ಅದೇ ನೆನಪಾಯಿತು. ಅವ್ರಿಗೆ ಹೇಳಿದೆ, ಇದು ಬಾಳಂತಿಗೆ ನಮಗೆ ಕೊಡ್ತಿದ್ರು ನಮ್ಮ ಅಮ್ಮ ಅಂತ. ಹಾಲಿಗೆ ಇದಕ್ಕೆ ಎಲ್ಲ ತುಂಬ ಅದು ಇದು ಅಂತ. ಮತ್ತು ಅಶ್ವಗಂಧದ್ದು ಒಂದು ನಾನು ಅಲ್ಲಿ ಅವ್ರದ್ದು ಜೇನಿಂದ ಇದು ತಗೊಂಡೆ, ಮಿಕ್ಸ್ ಆಗಿರೋದು ಅಶ್ವಗಂಧ ವಿದ್ ಜೇನು. ನೇಚರ್ ಒಂದು 2 ದಿವಸ ಈಗ ಟ್ರ್ ಶಬ್ದಗಳಿದೆ ಅಲ್ವ, ಅದು ಕೇಳಿಲ್ಲ ಸುಮಾರು ವರ್ಷದಿಂದ. ರಾತ್ರಿ ಹೊತ್ತಿಗೆ ಹೇಳಿದೆ ನಾನು, ಈ ಕೀಟಗಳದ್ದು ಇದಿರುತ್ತಲ್ಲ, ಅದು ಥರ ಶಬ್ದಗಳು ಬರ್ತಾ ಇದೆ ಇಲ್ಲಿ. ಆವಾಗಿಂದ ಅಲ್ಲಿ ಆವಾಗ ಮಳೆ ಬಂದಾಗ ನಮ್ಗೆ ಇಂಥದ್ದೆಲ್ಲ ಶಬ್ದ ಕೇಳೋದು, ಕಪ್ಪೆದು ಇದರದು ಎಲ್ಲ. ಅದೆಲ್ಲ ಇವಾಗ ಒಮ್ಮೆ ಅನುಭವಿಸಿದ್ದೀವಿ. ಅದು ಮಿಂಚು ಹುಳ ಅಂತ ಒಂದಿತ್ತು, ಅದು ಮಿಂಚುತ್ತದೆ ರಾತ್ರಿ ಹೊತ್ತಿಗೆ. ಅದು ಕಾಣಲೇ ಇಲ್ವಲ್ಲ ಅಂತ ಹೇಳಿದೆ. ನಾನು ಅಲ್ಲಿ ರೂಮಲ್ಲಿ ಮಲಗಿದಾಗ ಕಿಟಕಿಯಿಂದ ಆಚೆ ಅದು ಮಿಂಚುತ್ತಾ ಇತ್ತು. ಅದು ಇನ್ನೂ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಇಷ್ಟೇ, ಎಲ್ಲ ಅನುಭವ ಚೆನ್ನಾಗಿತ್ತು. ಏನೇನು ನಾವು ಮಾಡಲಿಕ್ಕಾಗಿಲ್ವೋ ನೋಡಲಿಕ್ಕಾಗಿಲ್ವೋ ಇವಾಗೆಲ್ಲ ನೋಡಿದಾಗಿದೆ. ಇವಾಗ ಕೈ ಕಾಲು ಗಟ್ಟಿ ಇದೆ, ಪರವಾಗಿಲ್ಲ, ನೋಡ್ಬೋದು. ಅದಕ್ಕೆ ಅವ್ರು ಹೇಳಿದರು ಹೋಗೋಣ ಅಷ್ಟೇ. ಥ್ಯಾಂಕ್ ಯು.